ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೇಳುವಂಥದ್ದು ಇಗ್ನೋದಲ್ಲಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಸ್ಟೂಡೆಂಟ್ಸಿಗಿರುವಂತಹ ಕೆಲವೊಂದು ಡೌಟ್ಗಳನ್ನು ಕ್ಲಿಯರ್ ಮಾಡುವ ಅಂತ ಹೇಳಿ. ಮೊದಲನೇದಾಗಿ ಇಗ್ನೋ ಡಿಗ್ರಿ ವ್ಯಾಲಿಡಿಟಿ ಬಗ್ಗೆ. ಇಗ್ನೋ ಯೂನಿವರ್ಸಿಟಿ ಅನ್ನುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿಯಾಗಿದೆ. ಇದು ಡಿಸ್ಟೆನ್ಸ್ ಯೂನಿವರ್ಸಿಟಿಯಲ್ಲಿ ಇಂಡಿಯಾದಲ್ಲಿರುವಂಥ ಅತಿ ದೊಡ್ಡವಾದ ಯೂನಿವರ್ಸಿಟಿಯಾಗಿದೆ. UGC ಹಾಗೂ DEB ಅಪ್ರೂವಲ್ ಉಂಟು. ಇಗ್ನೋ ಈ ವರ್ಷದ ಜಾನ್ವರಿ 2026 ಅಡ್ಮಿಷನ್ ಎಕ್ಸ್ಟೆಂಡ್ ಆಗಿದೆ. ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 15. ಇಗ್ನೋ ಆನ್ಲೈನ್ ಮತ್ತು ODL ಮೋಡಲ್ಲಿ ಪ್ರೋಗ್ರಾಮ್ಗಳನ್ನು ಆಫರ್ ಮಾಡ್ತದೆ. ಆನ್ಲೈನ್ ಪ್ರೋಗ್ರಾಮ್ಗಳನ್ನು ಡೀಟೇಲ್ಸ್ ನೋಡಲಿಕ್ಕೆ IOP ಪೋರ್ಟಲಿಗೆ ಹೋದರೆ ನನಗೆ ಡೀಟೇಲ್ಸ್ ನೋಡ್ಬೋದು. ಕೆಲವೇ ಕೋರ್ಸ್ಗಳಿರುವಂಥದ್ದು ಆನ್ಲೈನ್ ಆಗಿ. ವರ್ಷಕ್ಕೆ 2 ಬಾರಿ ಎಕ್ಸಾಮ್ ಮಾಡ್ತಾರೆ, ಜೂನ್ ಮತ್ತು ಡಿಸೆಂಬರಲ್ಲಿ. ವರ್ಷಕ್ಕೆ 2 ಬಾರಿ ಅಡ್ಮಿಷನ್ ಇರ್ತದೆ, ಜನವರಿ ಮತ್ತು ಜೂನ್. ಆನ್ಲೈನ್ ಪ್ರೋಗ್ರಾಮ್ಗಳಿಗೆ ಸ್ಟಡಿ ಮೆಟೀರಿಯಲ್ PDF ರೂಪದಲ್ಲಿ ಸಿಗುವಂಥದ್ದು. ODL ಪ್ರೋಗ್ರಾಮ್ಗಳಿಗೆ ನಮಗೆ ಸ್ಟಡಿ ಮೆಟೀರಿಯಲ್ ಸಿಗ್ತದೆ. ಇಗ್ನೋ ಪ್ರೋಗ್ರಾಮ್ಗಳಿಗೆ ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ, ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಕೋರ್ಸ್ಗಳನ್ನು ಮಾಡ್ಬೋದು. ವ್ಯಾಲಿಡಿಟಿ ಕೂಡ ಭಯ ಇಲ್ಲ. ಇನ್ನು ಕೆಲವರು ಹೇಳ್ತಾರೆ ಇಗ್ನೋದ ಸಿಲೆಬಸ್ ತುಂಬ ಟಫ್ ಇರುತ್ತದೆ ಅಂತ ಹೇಳಿ. ಹಾಗೇನಿಲ್ಲ, ನಮಗೆ ಕಲಿಯುವ ರೀತಿಯಲ್ಲಿರುವಂಥ ಸಿಲೆಬಸ್ಸೇ ಇರುವಂಥದ್ದು. ಹಾಗೇನು ಕಷ್ಟ ಅಂತ ಹೇಳಿ ಏನೂ ಇಲ್ಲ. ನಾರ್ಮಲ್ ಆಗಿರುವಂಥ ಸಿಲೆಬಸ್ಸೇ, ನಾರ್ಮಲ್ ಡಿಗ್ರಿ ಸಿಲೆಬಸ್ಸೇ ಇರುವಂಥದ್ದು. ಅಡ್ಮಿಷನ್ ಸಮಯದಲ್ಲಿ ನಮಗೆ ಬೇಕಾದಂತಹ ಸ್ಟಡಿ ಸೆಂಟರನ್ನು ಸಿಲೆಕ್ಟ್ ಮಾಡೋದು ಒಳ್ಳೆಯದು. ನಮಗೆ ಯಾವುದು ಹತ್ತಿರ ಆಗ್ತದೆ ಅಂತ ಹೇಳಿ ಅದು ಸೆಲೆಕ್ಟ್ ಮಾಡಬೇಕು. ನಮ್ಮ ಅಸೈನ್ಮೆಂಟ್ಗಳನ್ನು ಸ್ಟಡಿ ಸೆಂಟ್ರಲ್ಲಿ ಸಬ್ಮಿಟ್ ಮಾಡೋದಾಗಿರ್ತದೆ. ಹೋಗಿ ಕೊಡಲಿಕ್ಕಾಗದಿದ್ದರೆ ಪೋಸ್ಟ್ ಕೂಡ ಮಾಡ್ಬೋದು. ಎಕ್ಸಾಮ್ ರಿಜಿಸ್ಟ್ರೇಷನಿಗೆ ಒಂದು ಫಾರ್ಮ್ ಫಿಲಪ್ ಮಾಡೋದಿರ್ತದೆ, ಎಕ್ಸಾಮ್ ಫೀಸ್ ಕಟ್ಟಿ. ಆ ಟೈಮಲ್ಲಿ ನಾವು ನಮಗೆ ಬೇಕಾದಂಥ ಕಾಲೇಜನ್ನು, ಹತ್ತಿರ ಇರುವಂಥ ಕಾಲೇಜನ್ನು ಎಕ್ಸಾಮ್ ಫಾರ್ಮ್ ರಿಲೀಸ್ ಆಗೋ ಟೈಮಲ್ಲಿ ಹೋಗಿ ಫಿಲಪ್ ಮಾಡಲಿಲ್ಲ ಅಂತಂದರೆ ನಮಗೆ ಎಕ್ಸಾಮ್ ಬರೀಲಿಕ್ಕೆ ಸೀಟ್ ಸಿಗೋದು ಡೌಟ್ ಆಗಿರ್ತದೆ. ಈಗ ಆಫ್ಟರ್ ಅಡ್ಮಿಷನ್ ಕನ್ಫರ್ಮೇಷನ್ ಮೇಲ್ ಸಿಗ್ತದೆ. ವಿದಿನ್ 1 ಮಂತ್ ಅದು ಕನ್ಫರ್ಮೇಷನ್ ಇಮೇಲ್ ನಮಗೆ ಸಿಗುವಂಥದ್ದು. ಅದರಲ್ಲೇ ನಮಗೆ ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಸ್ಟಡಿ ಮೆಟೀರಿಯಲ್ ಒಂದು 3-4 ತಿಂಗಳು ಎಲ್ಲ ಬೇಕು ಬರಲಿಕ್ಕೆ ಇಯರ್ಲಿ ಪ್ರೋಗ್ರಾಮ್ಗಳಿಗೆ. ಸ್ಟಡಿ ಮೆಟೀರಿಯಲ್ ಬರಲಿಲ್ಲ ಅಂತಂದರೆ ಗ್ರೀವೆನ್ಸ್ ಪೋರ್ಟಲ್ ಕೂಡ ಉಂಟು, ಅದರಲ್ಲಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಇಗ್ನೋದಲ್ಲಿ ಡಿಗ್ರಿ ಪ್ರೋಗ್ರಾಮ್ಗಳಿಗೆ, PG ಪ್ರೋಗ್ರಾಮ್ಗಳಿಗೆಲ್ಲ ಎಕ್ಸ್ಟ್ರಾ ಡ್ಯೂರೇಷನ್ ಅಂದರೆ ಮ್ಯಾಕ್ಸಿಮಮ್ ಡ್ಯೂರೇಷನ್ ಎಕ್ಸ್ಟ್ರಾ. ಡಿಗ್ರಿಗಾದರೆ 3 ಇಯರ್ಸು, PGಗಾದರೆ 2 ಇಯರ್ಸ್ ಎಕ್ಸ್ಟ್ರಾ ಡ್ಯೂರೇಷನ್ ಕೊಟ್ಟಿರ್ತಾರೆ. ಅದೊಂದು ನಮಗೆ ಹೆಲ್ಪ್ಫುಲ್ ಆಗಿರುವಂಥದ್ದು. ಮತ್ತು ಕೆಲವೊಂದು ವಿಷಯದಲ್ಲಿ ಅವರು ಡಿಲೇ ಮಾಡ್ತಾರೆ. ರಿಸಲ್ಟ್ ವಿಷಯ ಎಲ್ಲ ಮೆಲ್ಲನೆ ಅಪ್ಡೇಟ್ ಆಗುವಂಥದ್ದು. ಅಸೈನ್ಮೆಂಟ್ ರಿಸಲ್ಟ್ ಆಗಿರಲಿ, ಎಕ್ಸಾಮಿನೇಷನ್ ರಿಸಲ್ಟ್ ಆಗಿರಲಿ. ರೀಜನಲ್ ಸೆಂಟರ್ಗಳೆಲ್ಲ ಇಮೇಲ್ಗಳಿಗೆ ರಿಪ್ಲೈ ಕೊಡುವುದಿಲ್ಲ. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.